ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ. ಸಚಿವ ಕೆ.ಎನ್. ರಾಜಣ್ಣ ಹಾಕಿರೋ ಬಾಂಬು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಜಣ್ಣ ಮಾತಿನ ಮರ್ಮ ಏನು, ಇದರ ಹಿಂದಿರೋ ಲೆಕ್ಕಾಚಾರ ಏನು, ಈ ಬಗ್ಗೆ ಚರ್ಚೆಗಳು ಗರಿಗೆದರಿದೆ. ಅತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿ ವಾಪಸ್ ಬಂದ ಬಳಿಕ ಒಂದಿಷ್ಟು ಬೆಳವಣಿಗೆಯಾಗತ್ತೆ ಅನ್ನೋ ಮಾತು ಹರಿದಾಡ್ತಾ ಇದೆ. ಕ್ರಾಂತಿ ಬದಲಾವಣೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಏನು ಇಸ್ರಾಯೇಲ್ ಯುದ್ಧ ಆದಂಗೆ ಇಲ್ಲೇನೋ ಯುದ್ಧ ಆಯ್ತದ. ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಟ್ರೈಲರ್ ಹಿಂಗೆ ಬರ್ತಾ ಇದೆಯಲ್ಲ, ಇದು ಕ್ರಾಂತಿನೋ ಸಂಕ್ರಾಂತಿನೋ ಇಲ್ಲ ಬಿಟ್ಟ ಭ್ರಾಂತಿನೋ, ಆದ್ರೆ ಕಾಂಗ್ರೆಸ್ನಲ್ಲಿ ಅಶಾಂತಿ ಅಂತೂ ಸೃಷ್ಟಿಯಾಗಿದ್ದು ಭೀತಿ ಆವರಿಸಿದೆ. ಸಹಕಾರ ಸಚಿವ ರಾಜಣ್ಣ ನೀಡಿದ ಜಾತಕದ ಡೇಟು ಮ್ಯಾಚ್ ಆಗ್ತಿದ್ಯಾ ಅಂತ ಕಾಂಗ್ರೆಸ್ನಲ್ಲಿ ಪಂಚಾಂಗ ತಡಕಾಡ್ಲಾಗ್ತಾ ಇದೆ. ಕ್ರಾಂತಿಯ ಗೀತೆ ಗೀಚಿದ ಬಳಿಕ ರಾಜಣ್ಣ ರೂಟೇ ಚೇಂಜ್ ಮಾಡಿಲ್ಲ. ಆದ್ರೆ ಉಳಿದವರು ಕಂಡಂತೆ ಬದಲಾವಣೆ ಅನ್ನೋದು ಗಾಳಿಯಲ್ಲಿ ಗುಂಡು. ಕಾಂಗ್ರೆಸ್ ಪಕ್ಷದೊಳಗೆ ಸೆಪ್ಟೆಂಬರ್ ಕ್ರಾಂತಿಯ ಸಂಚಲನ. ಸಿಎಂ ದೆಹಲಿಯಿಂದ ಆಗಮಿಸ್ತಾ ಇದ್ದಂತೆ ಹೆಚ್ಚಾದ ಗೊಂದಲ. ಮೊನ್ನೆ ರಾಜಣ್ಣ ಕ್ರಾಂತಿಯ ಡೈಲಾಗ್ ಹೊಡೆದ ನಂತರ ಹಸ್ತದಲ್ಲಿ ಅಸ್ತವ್ಯಸ್ತ ಕಾಣಿಸ್ತಾ ಇದೆ. ಬದಲಾವಣೆ ಅಂದ್ರೇನು? ಸಿಎಂ ಚೇಂಜ್ ಆಗ್ತಾರಾ? ಡಿಕೆಶಿ ಕೆಪಿಸಿಸಿ ಪಟ್ಟ ಬದಲಾಗುತ್ತಾ ಅಥವಾ ಸಚಿವ ಸ್ಥಾನಗಳ ಕ್ಲಾರಿಟಿ ಅಂತೂ ಸಿಕ್ತಿಲ್ಲ. ನಿನ್ನೆ ಸಿಎಂ ಏನ್ ಹೇಳಿದ್ರು, ಇವತ್ತು ಅದನ್ನೇ ಪುನರುಚ್ಚರಿಸಿದ್ದಾರೆ. ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ. ನೋ ಪಾಲಿಟಿಕ್ಸ್. ನಿನ್ನೆ ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ರಾಜಣ್ಣ ಹೇಳಿದ ಬಳಿಕ ಕಾಂಗ್ರೆಸ್ನಲ್ಲಿನ ಬಣಗಳು ಮತ್ತೆ ಜಾಗೃತಗೊಂಡಿವೆ. ಎರಡು ಬಣಗಳಿಂದ ಮಾತಿನ ಬಾಣಗಳು ಬಿರುಸಿನಿಂದ ಪ್ರಯೋಗ ಆಗ್ತಾ ಇದೆ. ಕ್ರಾಂತಿ ಬದಲಾವಣೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಏನು ಇಸ್ರಾಯೇಲ್ ಯುದ್ಧ ಆದಂಗೆ ಇಲ್ಲೇನೋ ಯುದ್ಧ ಆಯ್ತದ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ಟೆಲ್ಲ ನೀವು ಮನೆಗೆ ಸೇರ್ಕೊಬಿಟ್ರೆ ಹಿಂಗೆಲ್ಲ ಯಾರಿಗೋಸ್ಕರ, ಯಾರ ಚಪ್ಪಲಕ್ಕೋಸ್ಕರ ನನಗೆ ಅರ್ಥ ಆಗಲಿಲ್ಲ. ನಾನು ಓದಿದೆ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ಹೇಳಿಕೆ ಗೊಂದಲ ಗಿಡಕ್ಕೆ ನೀರೆರಿತಾ ಇದೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಮಾತಿಗೆ ಜೋರು ಸಿಕ್ಕಿದೆ. ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು, ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಬಾಧಿತ, ಅದು ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾದ್ರೂ ಚೇಂಜಸ್ ಆದ್ರೆ ಹೈಕಮಾಂಡ್ ಮಾಡಬೇಕು. ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ, ಯಾವುದೇ ಅಡೆತಡೆಗಳಿಲ್ಲ. ಮತ್ತೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ, ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ. ಹೇಳ್ತೀನಲ್ಲ, ಎಲ್ಲರೂ ಹೇಳ್ತಾನೆ ಇರ್ತಾರೆ, ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಇನ್ನು ಕೆ.ಎನ್. ರಾಜಣ್ಣ ಕ್ರಾಂತಿ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಭಿನ್ನ ಸ್ವರ ಅಂತೂ ಎದ್ದಿದೆ. ಆಹಾರ ಸಚಿವ ಮುನಿಯಪ್ಪ ಪವರ್ ಶೇರಿಂಗ್, ಸೆಪ್ಟೆಂಬರ್ ಕ್ರಾಂತಿಗೆ ದಲಿತ ಸಿಎಂ ಚರ್ಚೆಯನ್ನ ತೇಲಿಸಿದ್ದಾರೆ. ಈಗ ಪವರ್ ಶೇರಿಂಗ್ ಆದ್ರೆ ದಲಿತ ಮುಖ್ಯಮಂತ್ರಿ ಸಿಎಂ ಆಗಬೇಕು ಅಂತ ಕೇಳಿ ಬರ್ತಾ ಇದೆ. ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಸಿಎಂ ಆಗ್ಬೇಕು. ಖರ್ಗೆ ಅವ್ರ ಕಾಲದಿಂದ ಇದು ಮಾತಾಡ್ತಾನೆ ಇದ್ದಾರೆ, ಸಿಎಂ ಯಾರು ಮಾಡ್ತವ್ರಿಲ್ಲ. ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಅವ್ರ ತೀರ್ಮಾನ. ಕಾಂಗ್ರೆಸ್ನೊಳಗೆ ನಡೀತಾ ಇರುವ ಪವರ್ ಫೈಟ್ಗೆ ವಿಪಕ್ಷಗಳು ಭರ್ಜರಿ ನಾಕ್ಔಟ್ ಪಂಚ್ ಕೊಡ್ತಾ ಇವೆ. ಆದ್ರೆ ಅಶೋಕ್ ಮತ್ತು ಕುಮಾರಸ್ವಾಮಿ ಮಾತಿನಲ್ಲಿ ವೈರುಧ್ಯ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ತರದ ಒಂದು ಮಾತು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ನನಗೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಹೇಳಿಕೆಗಳು ಯಾರು ಏನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ನನ್ನ ಅಭಿಪ್ರಾಯದಲ್ಲಿ. ಅವರವರ ತಲೆ ಬಂದಾಗ ಅವ್ರ ಮನಸ್ಸಿಗೆ ಏನು ಬರುತ್ತೋ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಕಳೆದ 2 ವರ್ಷದಿಂದ.
ಈ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದೇನೋ ನಿಜ. ಆ ಕಾರಣ ಹಿಡಿದೆ ಸಿದ್ದು ಅಕ್ಟೋಬರ್ನಲ್ಲಿ ಬರುವ ನಾಡಹಬ್ಬ ದಸರಾ ಆಚರಿಸಲ್ಲ ಅಂತ ಅಶೋಕ್ ಹೇಳ್ತಿದ್ದಾರೆ. ಅದೇನೇ ಆದ್ರೂ ಸೆಪ್ಟೆಂಬರ್ ಅಂತ ಡೇಟ್ ಕೊಟ್ಟ ಮೇಲೆ ಅದೇನಾಗುತ್ತೆ ನೋಡ್ಬೇಕಲ್ವಾ? ಅಲ್ಲಿವರೆಗೆ ಕಾಯೋದೇ ಬೆಸ್ಟ್. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.